ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಯುಕ್ರೇನ್ ಮೇಲೆ ರಷ್ಯಾ ನಡೆಸ್ತಿರೋ ದಾಳಿ ಸದ್ಯಕ್ಕೆ ನಿಲ್ಲುವ ಸೂಚನೆಗಳು ಕಾಣ್ತಾ ಇಲ್ಲ. ಒಂದ್ ಕಡೆ ನ್ಯಾಟೋದ ಆಯುಧಗಳು ಹಾಗೂ ಪಶ್ಚಿಮದ ನೆರವು ಸಿಗ್ತಾ ಇರೋದ್ರಿಂದ ಯುಕ್ರೇನ್ ಇನ್ನು ಅದೇ ಉತ್ಸಾಹದಲ್ಲಿ ಯುದ್ಧವನ್ನು ಮುಂದುವರಿಸ್ತಾ ಇದೆ. ಮತ್ತೊಂದು ಕಡೆ ಕೀವ್ ನಗರವನ್ನು ಆಕ್ರಮಿಸಿಕೊಳ್ಳಲು ಸಾಧ್ಯವಾಗದೆ ರಷ್ಯಾದ ಪಡೆಗಳು ಡಾನ್ಬಾಸ್ ಮೇಲೆ ಹೆಚ್ಚು ಗಮನ ಕೊಡ್ತಾ ಇವೆ. ಅಂದ್ರೆ ನೈಪರ್ ನದಿಯ ಉದ್ದಕ್ಕೂ ಇರೋ ಪ್ರದೇಶವನ್ನ ಸಂಪೂರ್ಣವಾಗಿ ಯುಕ್ರೇನ್ ಕೈಯಿಂದ ಬಿಡಿಸ್ಕೊಳ್ಳೋದಕ್ಕೆ ರಷ್ಯಾ ಪ್ರಯತ್ನವನ್ನ ಮಾಡ್ತಾ ಇದೆ. ಹೀಗೆ ರಷ್ಯಾದ ಪಡೆಗಳು ಕೀವ್ನಿಂದ ಹಿಂದಕ್ಕೆ ಸರಿತಿದ್ದ ಹಾಗೆ ಯುಕ್ರೇನಿ ಸೈನಿಕರು ತಮ್ಮ ದಾಳಿಯನ್ನ ನೈಪರ್ ನದಿಯ ಮತ್ತೊಂದು ದಡದಲ್ಲಿನ ರಷ್ಯಾ ಸೇನೆಯ ಮೇಲೆ ಮುಂದುವರಿಸೋದಕ್ಕೆ ಶುರು ಮಾಡಿದ್ದಾರೆ. ಅಂದ್ರೆ ಇಷ್ಟು ದಿನ ಕೇವಲ ಡಿಫೆನ್ಸಿವ್ ಮೋಡಲ್ ಇದ್ದ ಯುಕ್ರೇನ್ ಸೇನೆ ಈಗ ಅಫೆನ್ಸಿವ್ ಮೋಡಿಗೆ ನಿಧಾನವಾಗಿ ಬದಲಾಗ್ತಾ ಇದೆ. ಇದು ಈ ಯುದ್ಧ ಇನ್ನಷ್ಟು ದಿನಗಳ ಕಾಲ ಮುಂದುವರಿಯೋದಕ್ಕೆ ಹಾಗೆ ರಷ್ಯಾಗೆ ಸಂಪೂರ್ಣವಾಗಿ ಗೆಲುವು ಸಿಗೋದಿಲ್ಲವೇನೋ ಅನ್ನೋ ಭಾವನೆ ಮೂಡೋದಕ್ಕೆ ಕಾರಣ ಆಗ್ತಾ ಇದೆ. ಇಲ್ಲಿ ಯುದ್ಧದಿಂದ ರಷ್ಯಾ ಒಂದಷ್ಟು ನಷ್ಟಕ್ಕೀಡಾದರೂ ಕೂಡ ತೈಲ ಹಾಗೂ ಗ್ಯಾಸ್ ವ್ಯಾಪಾರವನ್ನು ತಾತ್ಕಾಲಿಕವಾಗಿ ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾ ಇದೆ ನಿಜ. ಆದರೆ ಯುಕ್ರೇನ್ ರಣಾಂಗಣದಲ್ಲಿ ಅಬ್ಬರಿಸ್ತಾ ಇರೋ ಪಶ್ಚಿಮದ ಆಯುಧಗಳ ಮುಂದೆ ರಷ್ಯಾದ ಆಯುಧಗಳು ಹೊಳಪು ಕಳ್ಕೊಂಡಂತೆ ಕಾಣ್ತಾ ಇದೆಯಲ್ಲ, ಇದು ರಷ್ಯಾ ಆಯುಧಗಳ ಮೇಲೆ ಡಿಪೆಂಡ್ ಆದ ಎಲ್ಲ ದೇಶಗಳನ್ನು ಆತಂಕಕ್ಕೆ ತಳ್ತಾ ಇರೋದು ಅಷ್ಟೇ ಅಲ್ಲ, ರಷ್ಯಾದ ಆಯುಧ ಮಾರಾಟದ ಮೇಲೆ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಇದು ಕೆಟ್ಟ ಪರಿಣಾಮವನ್ನ ಖಂಡಿತ ಬೀರುತ್ತೆ. ಇದೆಲ್ಲ ಒಂದು ಕಡೆ ಆದರೆ ಈಗ ರಷ್ಯಾಗೆ ಯುಕ್ರೇನ್ ನಲ್ಲಿ ಹಿನ್ನಡೆಯಾದ್ರೆ ಅದು ಚೈನಾದ ಪಾಲಿಗೆ ದೊಡ್ಡ ತೊಂದರೆಯನ್ನು ಉಂಟು ಮಾಡುತ್ತೆ ಮತ್ತು ಏಷ್ಯಾದಲ್ಲಿ ಚೈನಾದ ಯಜಮಾನಿಕೆಯನ್ನ ಇದು ಕಿತ್ತು ಹಾಕುತ್ತೆ ಅನ್ನೋ ಚರ್ಚೆಗಳು ಕೂಡ ಇತ್ತೀಚೆಗೆ ಆರಂಭ ಆಗಿವೆ. ಹಾಗಾದ್ರೆ ರಷ್ಯಾದ ಸೋಲು ಗೆಲುವಿಗೂ ಚೈನಾದ ಆಕ್ರಮಣಕಾರಿ ಮನಸ್ಥಿತಿ ಹಾಗೂ ಅವರ ಹಿನ್ನಡೆಗೂ ಏನ್ ಸಂಬಂಧ? ರಷ್ಯಾ ಯುಕ್ರೇನ್ ಯುದ್ಧದ ಪರಿಣಾಮ ಹೇಗೆ ಚೈನಾದ ಮೇಲಾಗುತ್ತೆ ಅನ್ನೋದನ್ನ ಇಲ್ಲೊಂದಷ್ಟು ನೋಡೋ ಪ್ರಯತ್ನ ಮಾಡೋಣ. ಗೆಳೆಯರೆ, ಚೈನಾ ಮತ್ತು ರಷ್ಯಾ ಎರಡೂ ಕೂಡ ವಿಶ್ವದ ಅತಿದೊಡ್ಡ ಎರಡು ಕಮ್ಯುನಿಸ್ಟ್ ದೇಶಗಳು. ಇವತ್ತು ಪ್ರಜಾಪ್ರಭುತ್ವದ ವಿರುದ್ಧ ಕಮ್ಯುನಿಸ್ಟ್ ಪ್ರೊಪಗಂಡ ಹರಡೋದಕ್ಕೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಪ್ರಯತ್ನ ಮಾಡ್ತಿರೋದು ಕೂಡ ಈ ಎರಡೇ ದೇಶಗಳೇ. ಒಂದು ಕಾಲದಲ್ಲಿ ಚೈನಾ ರಷ್ಯಾದಿಂದ ದೂರಾಗಿ ಅಮೆರಿಕಾದ ತೊಡೆ ಏರಿತ್ತಾದರೂ ಈಗ ಚೈನಾ ಮತ್ತು ರಷ್ಯಾ ತುಂಬಾನೇ ಚೆನ್ನಾಗಿವೆ. ಹಾಗೆ ರಷ್ಯಾದ ಆರ್ಥಿಕತೆ ಚೈನಾದ ಮೇಲೆ ಆಧಾರ ಪಟ್ಟಿದೆ. ಎರಡೂ ದೇಶಗಳ ನಡುವಿನ ವ್ಯಾಪಾರ $146 ಬಿಲಿಯನ್ ಅನ್ನ ತಲುಪಿದೆ. ಅದನ್ನ ಮುಂದಿನ 2 ವರ್ಷಗಳ ಅವಧಿಯಲ್ಲಿ $200 ಬಿಲಿಯನ್ ಗುರಿ ಮುಟ್ಟಿಸುವ ತವಕದಲ್ಲಿ ಎರಡೂ ದೇಶಗಳು ಇವೆ. ಇಲ್ಲಿ ರಷ್ಯಾ ಚೈನಾದ ಜೊತೆಗಿನ ವ್ಯಾಪಾರದಲ್ಲಿ ಆಮದಿಗಿಂತ ಹೆಚ್ಚು ರಫ್ತು ಮಾಡ್ತಾ ಇರೋದ್ರಿಂದ ಟ್ರೇಡ್ ಸರ್ಪ್ಲಸ್ ಅಲ್ಲಿದೆ. ಹಾಗೇನೆ ಎರಡೂ ದೇಶಗಳು ಸಾಕಷ್ಟು ವಿಷಯಗಳಲ್ಲಿ ಒಬ್ಬರ ಮೇಲೆ ಮತ್ತೊಬ್ಬರು ಅವಲಂಬಿತರಾಗಿದ್ದಾರೆ. ಹೀಗಿರುವಾಗ ರಷ್ಯಾ ಯುಕ್ರೇನ್ ಮೇಲೆ ದಾಳಿ ಮಾಡಿದ್ದು, ಆ ಕದನದಲ್ಲಿ ಮೊದಲು ರಷ್ಯಾ ಮೇಲುಗೈ ಸಾಧಿಸ್ತಾ ಹೋಗಿದ್ದು ಚೀನಾದ ಉತ್ಸಾಹವನ್ನು ಕೂಡ ಸ್ವಲ್ಪ ಹೆಚ್ಚು ಮಾಡಿತ್ತು. ಅಷ್ಟೇ ಅಲ್ಲ, ಅದು ಎಲ್ಲಿ ಚೈನಾಗೆ ತೈವಾನ್ ಮೇಲೆ ದಾಳಿ ಮಾಡೋದಕ್ಕೆ ಸ್ಫೂರ್ತಿಯನ್ನು ಕೊಟ್ಟುಬಿಡುತ್ತೋ ಅನ್ನೋ ಆತಂಕಕ್ಕೆ ಕೂಡ ಕಾರಣ ಆಗಿತ್ತು. ಆದರೆ ಈಗ ಪರಿಸ್ಥಿತಿ ಬದಲಾಗ್ತಾ ಹೋಗ್ತಾ ಇದೆ. ಇಲ್ಲಿ ರಷ್ಯಾ ಹಾಗೂ ಯುಕ್ರೇನ್ನ ಯುದ್ಧ ಹೀಗೆ ಮುಂದುವರಿತಾ ಹೋಗ್ತಾ ಇರೋದ್ರಿಂದ ಸಾಕಷ್ಟು ರೀತಿಗಳಲ್ಲಿ ಚೈನಾ ನಷ್ಟಕ್ಕೀಡಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಮೊದಲನೇದಾಗಿ, ಈ ಯುದ್ಧ ಮುಂದುವರಿತಾ ಇರೋದ್ರಿಂದ ವ್ಯಾಪಾರ ವಹಿವಾಟುಗಳ ಮೇಲೆ ಇದರ ದುಷ್ಪರಿಣಾಮ ಉಂಟಾಗ್ತಾ ಇದೆ. ಜಗತ್ತಿನಾದ್ಯಂತ ತನ್ನ ವಿಸ್ತೃತ ವ್ಯಾಪಾರಿ ಜಾಲವನ್ನು ಬೀಸಿ ಕೂತಿರುವ ಚೀನಾಗೆ ಇದು ಸಾಕಷ್ಟು ನಷ್ಟವನ್ನುಂಟು ಮಾಡುತ್ತೆ. ಹಾಗೇನೆ ಯುದ್ಧದ ಕಾರಣದಿಂದ ಇಂಧನದ ಬೆಲೆ ಸಿಕ್ಕಾಪಟ್ಟೆ ಏರಿಕೆ ಆಗ್ತಾ ಇದೆ. ಚೈನಾ ಅತಿ ಹೆಚ್ಚು ಉತ್ಪಾದನಾ ವಲಯವನ್ನ ಹೊಂದಿರುವ ದೇಶ. ಅಲ್ಲಿನ ಆದಾಯ ಬರ್ತಿರೋದೇ ಆ ದೇಶದ ಕಾರ್ಖಾನೆಗಳಿಂದ. ಚೈನಾಗೆ ಯಾವತ್ತೂ ಕೃಷಿ ಉತ್ಪನ್ನಗಳು ಆದಾಯವನ್ನು ತಂದುಕೊಡೋದಿಲ್ಲ. ಅಲ್ಲ, ಅವರು ಎಷ್ಟೇ ಬೆಳೆದ್ರೂ ಕೂಡ ಅಲ್ಲಿನ ಜನಕ್ಕೆ ತಿನ್ನೋದಕ್ಕೆ ಸಾಕಾಗೋದಿಲ್ಲ. ಹೀಗಾಗಿ ಚೈನಾ ಕಾರ್ಖಾನೆಗಳು ಅಲ್ಲಿ ಆಗೋ ಉತ್ಪಾದನೆಗಳನ್ನು ಜಗತ್ತಿಗೆ ಮಾರಾಟ ಮಾಡಿ ತನ್ನ ಖಜಾನೆಯನ್ನು ತುಂಬಿಸ್ಕೋಬೇಕು. ಅದಕ್ಕೆ ಅಪಾರ ಪ್ರಮಾಣದ ವಿದ್ಯುತ್ ಬೇಕು. ವಿದ್ಯುತ್ ಉತ್ಪಾದನೆಗೆ ಕಲ್ಲಿದ್ದಲು ಬೇಕು. ಸರಕುಗಳ ಟ್ರಾನ್ಸ್ಪೋರ್ಟೇಷನ್ಗೆ ಇಂಧನ ಬೇಕು. ಅದಕ್ಕಾಗಿ ಚೈನಾ ಕೂಡ ಭಾರತದ ಹಾಗೇನೆ ಪರಾವಲಂಬಿಯಾಗಿದೆ. ಅಂದ್ರೆ ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಹಾಗೂ ಕಲ್ಲಿದ್ದಲನ್ನ ಚೈನಾ ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳುತ್ತೆ. ಅದರ ಬೆಲೆ ಏರಿಕೆ ಹಾಗೂ ಅಸಮರ್ಪಕ ಸರಬರಾಜು ಚೈನಾದ ಉತ್ಪಾದನಾ ವಲಯದ ಮೇಲೆ ತೀವ್ರ ದುಷ್ಪರಿಣಾಮವನ್ನು ಬೀರ್ತಾ ಇದೆ. ಇದರಿಂದ ಆರ್ಥಿಕತೆಯ ಮೇಲೆ ಹೊರೆ ಹಾಗೂ ಹೊಡೆತಗಳು ಕೂಡ ಬೀಳುತ್ತವೆ. ಇಷ್ಟಕ್ಕೆ ಇದು ನಿಲ್ಲೋದಿಲ್ಲ. ಚೈನಾ ರಷ್ಯಾದ ಹಾಗೇನೆ ವಿಸ್ತರಣಾಕಾಂಕ್ಷಿ ದೇಶ. ಎರಡೂ ಕಮ್ಯುನಿಸ್ಟ್ ದೇಶಗಳೇ ನೋಡಿ, ಸೋವಿಯತ್ ಕಾಲದಲ್ಲಿ ರಷ್ಯಾ ಹೇಗೆ ಎಲ್ಲವನ್ನು ತನ್ನದಾಗಿಸ್ಕೊಳ್ಳೋದಕ್ಕೆ ಎಲ್ಲೆಲ್ಲೂ ಕಮ್ಯುನಿಸಮ್ ಅನ್ನು ಸ್ಥಾಪಿಸೋದಕ್ಕೆ ಹೋಗ್ತಾ ಇತ್ತೋ ಹಾಗೆ ಇವತ್ತು ಚೈನಾ ಕೂಡ ಮಾಡ್ತಾ ಇದೆ. ಆದರೆ ಅವತ್ತಿನ ಸೋವಿಯತ್ಗಿದ್ದಷ್ಟು ಧೈರ್ಯ ಇವತ್ತಿನ ಚೈನಾಗೆ ಇಲ್ಲ ಅನ್ನೋದು ಬೇರೆ ಮಾತು. ಈಗ ರಷ್ಯಾ ಯುಕ್ರೇನ್ನ ಮೇಲೆ ದಾಳಿ ಮಾಡ್ತಲ್ಲ, ಅದರಲ್ಲಿ ಯಶಸ್ಸು ಸಿಕ್ಕಿಬಿಟ್ಟಿದ್ರೆ ಚೈನಾ ಕೂಡ ಇದೇ ಥರದ ದಾಳಿಗಳಿಗೆ ಇಳಿತಾ ಇತ್ತು. ತೈವಾನ್ ಮೇಲೆ ದಾಳಿ ಮಾಡಿ ಅದನ್ನು ಕೂಡ ಯುಕ್ರೇನ್ ಥರ ಮಾಡಿಬಿಡೋ ಯೋಚನೆಯನ್ನು ಚೈನಾ ಸುಲಭವಾಗಿ ಮಾಡಿಬಿಡ್ತಾ ಇತ್ತು. ಆದರೆ ಈಗ ಆ ಬಗ್ಗೆ ಚೈನಾ ಮತ್ತೊಮ್ಮೆ ಯೋಚಿಸಬೇಕಾದ ಪರಿಸ್ಥಿತಿ ಬಂದಿದೆ.
ಯುಕ್ರೇನ್ ರಣಭೂಮಿಲಿ ಅಮೆರಿಕ ಹಾಗೂ ನ್ಯಾಟೋ ಪಡೆಗಳು ನೇರವಾಗಿ ಯುದ್ಧ ಮಾಡದೇ ಇದ್ರೂ ಕೂಡ ಯುಕ್ರೇನ್ಗೆ ಮಾಡ್ತಾ ಇರೋ ಆಯುಧಗಳ ಸರಬರಾಜು ಹಾಗೂ ಹಣಕಾಸಿನ ನೆರವು ರಷ್ಯಾ ವಿರುದ್ಧ ಯುಕ್ರೇನ್ಗೆ ಗಟ್ಟಿಯಾಗಿ ಕಾಲೂರಿಕೊಂಡು ನಿಲ್ಲೋ ಹಾಗೆ ಮಾಡಿದೆ. ಅಕಸ್ಮಾತ್ ನಾಳೆ ತೈವಾನ್ ಮೇಲೆ ಚೈನಾ ದಾಳಿಗಿಳಿದ್ರೂ ಕೂಡ ಅಲ್ಲೂ ಇದೇ ಥರದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಜೊತೆಗೆ ರಷ್ಯಾದ ಮೇಲೆ ಹೇರಲಾದ ನಿರ್ಬಂಧಗಳನ್ನೇ ಚೈನಾದ ಮೇಲೂ ಹೇರಿದ್ರೆ ವ್ಯಾಪಾರವನ್ನೇ ನಂಬಿಕೊಂಡಿರೋ ಚೈನಾದ ಉಸಿರು ಕಟ್ಟಿದ ಹಾಗಾಗತ್ತೆ. ಇದು ಈಗ ಚೈನಾಗೆ ಮತ್ತೊಮ್ಮೆ ಯೋಚನೆ ಮಾಡಬೇಕಾದ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ತಾ ಇದೆ. ನಾವು ರಷ್ಯಾದ ವಿಷಯಕ್ಕೆ ಬಂದ್ರೆ, ರಷ್ಯಾದಲ್ಲಿ ಜನಸಂಖ್ಯೆ ಕಡಿಮೆ, ಅಪಾರ ಪ್ರಮಾಣದ ನೈಸರ್ಗಿಕ ಸಂಪನ್ಮೂಲಗಳು ರಷ್ಯಾದಲ್ಲಿವೆ. ಹೀಗಾಗಿ ಒಂದಷ್ಟು ಆರ್ಥಿಕ ನಿರ್ಬಂಧಗಳು, ವ್ಯಾಪಾರ ನಿರ್ಬಂಧಗಳು ಇದ್ರೂ ಕೂಡ ರಷ್ಯಾಗೆ ತನ್ನನ್ನು ತಾನು ಕಾಪಾಡಿಕೊಳ್ಳುವ ಶಕ್ತಿ ಇದೆ. ಆದರೆ ಚೈನಾದ ವಿಷಯದಲ್ಲಿ ಹಾಗಲ್ಲ. ಚೈನಾದಲ್ಲಿ ವಿಪರೀತವಾದ ಜನಸಂಖ್ಯೆ ಇದೆ. ಬೆಳಕೊಂಡು ತಿನ್ನೋದಕ್ಕೆ ಅಲ್ಲಿ ಸಾಕಷ್ಟು ಭೂಮಿ ಇಲ್ಲ. ಅಲ್ಲಿನ ಜನಕ್ಕೆ ಬೇಕಾಗುವಷ್ಟು ಆಹಾರವನ್ನು ಕೂಡ ಉತ್ಪಾದನೆ ಮಾಡೋದಕ್ಕೆ ಚೈನಾಗೆ ಸಾಧ್ಯ ಆಗೋದಿಲ್ಲ. ಅವರು ಆಹಾರ ಧಾನ್ಯಗಳನ್ನು ಬೇರೆ ದೇಶಗಳಿಂದ ಆಮದು ಮಾಡ್ಕೋತಾರೆ. ಹಾಗೆಯೇ ಕಾರ್ಖಾನೆಗಳನ್ನು, ಅಲ್ಲಿ ಉತ್ಪಾದನೆಯಾಗುವ ವಸ್ತುಗಳನ್ನು, ಅದರಿಂದಾಗುವ ವ್ಯಾಪಾರವನ್ನು ಮತ್ತು ಆ ಮೂಲಕ ಬರೋ ಆದಾಯವನ್ನೇ ನಂಬಿಕೊಂಡಿರೋ ಚೀನಾದ ಮೇಲೆ ಆರ್ಥಿಕ ನಿರ್ಬಂಧಗಳನ್ನು ಹೇರಿಬಿಟ್ರೆ ಅವರಿಗೆ ಉಸಿರು ಕಟ್ಟಿದ ಹಾಗಾಗತ್ತೆ. ಹೀಗಾಗಿ ನಿರ್ಬಂಧಗಳ ವಿಷಯದಲ್ಲಿ ಚೀನಾ ತುಂಬಾನೇ ಯೋಚನೆಗೆ ಬಿದ್ದಿದೆ. ಇನ್ನು ಎರಡನೇದು ರಕ್ಷಣಾ ಉಪಕರಣಗಳು ಹಾಗೂ ಸೇನೆ. ಯುಕ್ರೇನ್ ಮೇಲೆ ದಾಳಿ ಮಾಡಿದ ರಷ್ಯಾ ದೊಡ್ಡ ಪ್ರಮಾಣದಲ್ಲಿ ತನ್ನ ಶಸ್ತ್ರಾಸ್ತ್ರಗಳನ್ನು ಕಳ್ಕೊಂಡಿದೆ. ನಾವು ಪೂರ್ಣ ಪ್ರಮಾಣದಲ್ಲಿ ಯುದ್ಧಕ್ಕಿಳಿದಿಲ್ಲ ಅಂತ ರಷ್ಯಾ ಏನೇ ಹೇಳಿಕೊಂಡ್ರೂ ಕೂಡ ರಷ್ಯಾದ ಆಯುಧಗಳು ಪಶ್ಚಿಮದ ಆಯುಧಗಳ ಮುಂದೆ ನಿಲ್ಲೋದ್ರಲ್ಲಿ ವಿಫಲವಾಗಿವೆ ಅನ್ನೋದು ಅಲ್ಲಿ ಕಂಡು ಬರ್ತಾ ಇದೆ. ಜಾವ್ಲಿನ್, ಸ್ಟ್ರಿಂಗರ್, ಶೋಲ್ಡರ್ ಲಾಂಚರ್ ಮುಂತಾದ ಮಿಸೈಲ್ ಲಾಂಚರ್ಗಳು, ಆಂಟಿ ಟ್ಯಾಂಕ್ ಮಿಸೈಲ್ಗಳು, ಡ್ರೋನ್ಗಳು ರಷ್ಯಾ ಸೇನೆಯನ್ನ ಕಂಗೆಡಿಸಿವೆ. ಒಂದು ಕಾಲಕ್ಕೆ ಆಯುಧಗಳ ವಿಷಯದಲ್ಲಿ ಅತ್ಯಂತ ಬಲಿಷ್ಠ ಅನ್ನಿಸ್ಕೊಂಡಿದ್ದ ರಷ್ಯಾ ಇವತ್ತು ಯಾವ ಸ್ಥಿತಿಯನ್ನು ತಲುಪಿದೆ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಹಾಗೆ ರಷ್ಯಾದ ಸಾಕಷ್ಟು ಆಯುಧಗಳ ಸ್ಪೇರ್ಸ್ ತಯಾರಾಗೋದು ಯುಕ್ರೇನ್ನಲ್ಲಿ. ಅದು ಕೂಡ ರಷ್ಯಾಗೆ ಈ ಬಾರಿ ಸಿಕ್ಕಾಪಟ್ಟೆ ಸಮಸ್ಯೆಯನ್ನು ಉಂಟು ಮಾಡಿದೆ. ಇಲ್ಲಿ ರಷ್ಯಾ ಯಾವ ಆಯುಧಗಳನ್ನು ಇಟ್ಕೊಂಡು ಯುಕ್ರೇನ್ನ ಯುದ್ಧದಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಾ ಇದೆಯೋ ಅದೇ ರಷ್ಯಾ ಮಾಡೆಲ್ ಆಯುಧಗಳು ಭಾರತ ಹಾಗೂ ಚೈನಾದ ಬಳಿ ಇವೆ. ಚೈನಾ ತನ್ನ ಬಹುತೇಕ ಆಯುಧಗಳನ್ನು ನಿರ್ಮಾಣ ಮಾಡಿರೋದೇ ರಷ್ಯಾ ಆಯುಧದ ಮಾಡೆಲ್ಗಳನ್ನು ಕದ್ದು. ಹೀಗಾಗಿ ಚೈನಾ ತನ್ನ ಆಯುಧಗಳು ಅಮೆರಿಕಾದ ಆಯುಧಗಳ ಮುಂದೆ ನಿಲ್ಲೋದಕ್ಕೆ ಸಾಧ್ಯವಾದೀತಾ ಅನ್ನೋ ಆತಂಕಕ್ಕೆ ಕೂಡ ಈಡಾಗ್ತಾ ಇದೆ. ಇಲ್ಲಿ ಭಾರತ ರಷ್ಯಾದ ಆಯುಧಗಳನ್ನೇ ಬಳಸಿದ್ರೂ ಕೂಡ ಭಾರತ ಮತ್ತು ಚೈನಾದ ಯುದ್ಧ ಸಾಮರ್ಥ್ಯದ ನಡುವೆ ಅಜಗಜಾಂತರ ವ್ಯತ್ಯಾಸ ಇದೆ. ರಷ್ಯಾದ ಯೋಧರು ಯುಕ್ರೇನ್ನ ಯುದ್ಧ ಭೂಮಿಯಲ್ಲಿ ಹಿನ್ನಡೆಯನ್ನು ಅನುಭವಿಸೋದಕ್ಕೆ ಕಾರಣ ಅಲ್ಲಿನ ಬಹುತೇಕ ಸೈನಿಕರಿಗೆ ಯಾವ ಯುದ್ಧವನ್ನು ಮಾಡಿದ ಅನುಭವ ಇಲ್ಲ ಅನ್ನೋದು. 2014ರಲ್ಲಿ ಕ್ರಿಮಿಯಾನ ಆಕ್ರಮಿಸಿಕೊಳ್ಳೋದಕ್ಕೆ ಒಂದು ಸಣ್ಣ ಪ್ರಮಾಣದ ಸಂಘರ್ಷವನ್ನು ನಡೆಸಿದ್ದು ಬಿಟ್ರೆ ಇತ್ತೀಚೆಗೆ ಅಂದ್ರೆ ಕಳೆದ 8 ವರ್ಷಗಳ ಅವಧಿಯಲ್ಲಿ ರಷ್ಯಾದ ಯೋಧರು ಯಾವ ಯುದ್ಧವನ್ನು ಮಾಡಿಲ್ಲ. 8 ವರ್ಷ ಅನ್ನೋದಿದೆಯಲ್ಲ, ಅದು ಸೇನೆಯ ದೃಷ್ಟಿಯಿಂದ ಚಿಕ್ಕ ಸಮಯ ಅಲ್ಲ. ಅಲ್ಲಿ ಒಂದು ತಲೆಮಾರಿನ ಯೋಧರು ಯುದ್ಧದ ಅನುಭವದಿಂದ ವಂಚಿತರಾಗಿದ್ದಾರೆ. ಇನ್ನು ಚೈನಾದ ವಿಷಯಕ್ಕೆ ಬಂದರೆ ಅಲ್ಲಿನ ಯೋಧರು ದಶಕಗಳ ಹಿಂದಿನ ವಿಯೆಟ್ನಾಂ ಯುದ್ಧದಲ್ಲಿ ಭಾಗವಹಿಸಿದ್ದು ಬಿಟ್ರೆ ಬೇರಿನ್ಯಾವ ಯುದ್ಧಗಳನ್ನು ಅವರು ಮಾಡಿಲ್ಲ. ಕನಿಷ್ಠ ಸೇನಾ ಕಾರ್ಯಾಚರಣೆ ಅಂತೀವಲ್ಲ, ಅದರ ಅನುಭವ ಕೂಡ ಅವರಿಗಿಲ್ಲ. ಆದರೆ ಭಾರತ ಹಾಗಲ್ಲ. ಸ್ವಾತಂತ್ರ್ಯ ಬಂದಾಗಿನಿಂದ ಸದಾ ಪಾಕಿಸ್ತಾನದ ಜೊತೆಗೆ ಯುದ್ಧ ಮಾಡಿದೆ. 2 ಬಾರಿ ಚೈನಾದ ಜೊತೆಗೆ ಭಾರತ ಸಂಘರ್ಷಕ್ಕಿಳಿದಿದೆ. ಇನ್ನು ಭಾರತದ ಗಡಿಗಳಂತೂ ಯಾವಾಗಲೂ ಚಟುವಟಿಕೆಗಳಿಂದ ಕೂಡಿರುತ್ತವೆ. ಅಲ್ಲಿ ಭಯೋತ್ಪಾದಕರ ವಿರುದ್ಧದ ಕಾರ್ಯಾಚರಣೆಗಳು ನಡೀತಲೇ ಇರುತ್ತವೆ. ಅದರ ಜೊತೆಗೆ ಇಬ್ಬರು ಶತ್ರುಗಳನ್ನು ಎದುರಿಸಬೇಕಾಗಿರೋದ್ರಿಂದ ಸದಾ ಯುದ್ಧಾಭ್ಯಾಸವನ್ನ ಭಾರತ ಮಾಡ್ತಲೇ ಇರುತ್ತೆ. ಈ ಅವಕಾಶ ಚೈನಾಗೂ ಇಲ್ಲ. ಹೀಗಾಗಿ ಅನನುಭವಿ ಸೇನೆಯನ್ನ ಇಟ್ಕೊಂಡು ದಾಳಿ ಮಾಡಿದರೆ ರಷ್ಯಾದ ಪರಿಸ್ಥಿತಿಯೇ ಚೈನಾಗೂ ಬರೋ ಸಾಧ್ಯತೆಯನ್ನು ತಳ್ಳಿ ಹಾಕೋದಿಕ್ಕಾಗೋದಿಲ್ಲ. ಇನ್ನು ಇದೆಲ್ಲದಕ್ಕಿಂತ ಮುಖ್ಯವಾಗಿ ರಷ್ಯಾ ಈ ಯುದ್ಧದಿಂದ ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ತುತ್ತಾಗುತ್ತೆ. ಹೀಗಾಗಿ ಅದು ಚೈನಾದ ಮೇಲೆ ಅವಲಂಬಿತ ಆಗಬೇಕಾಗಿ ಬರುತ್ತೆ. ಒಂದು ವೇಳೆ ರಷ್ಯಾ ಇಷ್ಟೊತ್ತಿಗೆ ಕ್ಯೂ ನಗರವನ್ನು ಆಕ್ರಮಿಸಿಕೊಂಡು ಯುಕ್ರೇನ್ನ ಮೇಲೆ ಹಿಡಿತವನ್ನು ಸಾಧಿಸಿ ಬಿಟ್ಟಿದ್ರೆ ಪರಿಸ್ಥಿತಿ ಬೇರೆನೇ ಇರ್ತಾ ಇತ್ತು. ಆದರೆ ಅಲ್ಲಾಗ್ತಿರೋ ಹಿನ್ನಡೆ ಇದೆಯಲ್ಲ, ಅದು ದೀರ್ಘಾವಧಿಯಲ್ಲಿ ರಷ್ಯಾಗೆ ನಷ್ಟವನ್ನು ಉಂಟು ಮಾಡುತ್ತೆ. ಹೀಗಾಗಿ ರಷ್ಯಾ ಚೈನಾ ಮೇಲೆ ಹೆಚ್ಚು ಆಧಾರ ಪಡುತ್ತೆ. ಇಲ್ಲಿ ರಷ್ಯಾಗೆ ಸಹಾಯ ಮಾಡಿದರೆ ಪಶ್ಚಿಮ ಮತ್ತು ಅಮೆರಿಕಾದ ವಿರೋಧವನ್ನು ಕಟ್ಕೋಬೇಕಾಗಿ ಬರುತ್ತೆ. ಮಾಡದೇ ಇದ್ರೆ ರಷ್ಯಾ ಚೈನಾದಿಂದ ದೂರ ಆಗುತ್ತೆ. ಇದರಿಂದ ಚೈನಾ ಏಕಾಂಗಿ ಆಗುತ್ತೆ. ಹೀಗಾಗಿ ಒಂಥರ ಚೈನಾದ್ದು ಅಡಕತ್ತರಿಯಲ್ಲಿ ಸಿಲುಕಿಕೊಂಡ ಸ್ಥಿತಿ. ಹಾಗೆ ರಷ್ಯಾದ ಈ ಹಿನ್ನಡೆ ಅಲ್ಲಿ ರಾಜಕೀಯ ಅಸ್ಥಿರತೆಗಳಿಗೆ ಕಾರಣ ಆಗೋದನ್ನು ಕೂಡ ತಳ್ಳಿ ಹಾಕೋದಿಕ್ಕಾಗೋದಿಲ್ಲ. ಪುತಿನ್ ವಿರುದ್ಧ ಅಕಸ್ಮಾತ್ ಅಲ್ಲೇನಾದರೂ
ರಾಜಕೀಯ ಕ್ರಾಂತಿ ಆದರೆ ಅಂಥದ್ದೇ ಪರಿಸ್ಥಿತಿ ಚೈನಾದಲ್ಲಿ ಕೂಡ ಆಗುವ ಸಾಧ್ಯತೆ ಇರುತ್ತೆ. ಇಲ್ಲಿ ಚೈನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ಜೀವಿತಾವಧಿಯ ಕಾಲ ಅಧ್ಯಕ್ಷನಾಗಿ ಮುಂದುವರಿಯೋದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. ತಮ್ಮ ವಿರೋಧಿಗಳನ್ನ ಮಟ್ಟ ಹಾಕಿ ರಾಜಕೀಯ ಏಕಸ್ವಾಮ್ಯವನ್ನ ಸಾಧಿಸಿದ್ದಾರೆ. ಹಾಗಂತ ಅಲ್ಲಿ ಶಿ ಜಿನ್ಪಿಂಗ್ಗೆ ವಿರೋಧಿಗಳೇ ಇಲ್ಲ ಅಂತಲ್ಲ, ಅವರು ಸದ್ಯಕ್ಕೆ ಮಾತಾಡ್ತಿಲ್ಲ ಅಷ್ಟೇ. ಈಗ ಅದೇ ವಿರೋಧಿಗಳು ಮತ್ತೆ ಒನ್ ಚೈನಾ ಅನ್ನೋ ಕೂಗನ್ನೆಬ್ಸಿ ಚೈನಾದೊಳಗೆ ರಾಷ್ಟ್ರೀಯತೆಯನ್ನು ಕೆಣಕಿ ಚೈನಾ ಅಧ್ಯಕ್ಷರ ಮೇಲೆ ಒತ್ತಡ ತಂದು ಅವರ ಜನಪ್ರಿಯತೆ ಕಡಿಮೆಯಾಗೋದಕ್ಕೆ ಕಾರಣವಾಗುವ ಮೂಲಕ ಶಿ ಜಿನ್ಪಿಂಗ್ ವಿರುದ್ಧ ದೇಶದಲ್ಲಿ ಮತ್ತು ಕಮ್ಯುನಿಸ್ಟ್ ಪಕ್ಷದ ಒಳಗೆ ಅಭಿಪ್ರಾಯವನ್ನು ಮೂಡಿಸುವ ಸಾಧ್ಯತೆ ಕೂಡ ಇರುತ್ತೆ. ಇದು ಪಿಂಗ್ ಆಡಳಿತಕ್ಕೆ ಮತ್ತು ಅಧಿಕಾರಕ್ಕೆ ಕುತ್ತನ್ನು ತರಬಹುದು. ಇನ್ನು ಅಕಸ್ಮಾತ್ ರಷ್ಯಾದಲ್ಲಿ ಒಂದು ಅಧಿಕಾರ ಕ್ರಾಂತಿಯಾಗಿ ಪುತಿನ್ ಜಾಗವನ್ನು ಯಾರಾದರೂ ಪಶ್ಚಿಮದ ಪರ ಮನಸ್ಥಿತಿ ಇರುವ ನಾಯಕ ಆಕ್ರಮಿಸಿಕೊಂಡು ಬಿಟ್ಟ ಅಂತಿಟ್ಕೊಳ್ಳಿ, ಆಗ ಚೈನಾ ಮತ್ತು ರಷ್ಯಾ ದೂರ ಆಗಲೇಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದು ಕೂಡ ಚೈನಾಗೆ ಮತ್ತು ಶಿ ಜಿನ್ಪಿಂಗ್ಗೆ ತೊಂದರೆಯನ್ನು ಉಂಟು ಮಾಡುತ್ತೆ. ಒಟ್ಟಾರೆ ರಷ್ಯಾದ ಯುಕ್ರೇನ್ ಆಕ್ರಮಣ ಮತ್ತು ಅಲ್ಲಿ ಆಗ್ತಾ ಇರೋ ಹಿನ್ನಡೆ ಹಾಗೆ ಯುದ್ಧ ದೀರ್ಘಾವಧಿಯ ಕಾಲಕ್ಕೆ ಎಳೀತಾ ಇರೋದ್ರಿಂದ ರಷ್ಯಾಗಿಂತ ಹೆಚ್ಚಾಗಿ ಚೈನಾ ಹಾಗೂ ಅಧ್ಯಕ್ಷ ಶಿ ಜಿನ್ಪಿಂಗ್ಗೆ ಸಂಕಷ್ಟ ಉಂಟಾಗುತ್ತೆ ಅನ್ನೋ ಅಭಿಪ್ರಾಯವನ್ನು ಸಾಕಷ್ಟು ರಕ್ಷಣಾ ತಜ್ಞರು ಮತ್ತು ಏಷ್ಯಾದ ರಾಜಕೀಯ ವಿಶ್ಲೇಷಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟಾದರೂ ಈ ಎಲ್ಲ ಬೆಳವಣಿಗೆಗಳು ಮುಂದೆ ಇನ್ನು ಯಾವ್ಯಾವ ತಿರುವನ್ನು ಪಡ್ಕೊಳ್ಳುತ್ತವೆ ಅನ್ನೋದನ್ನು ನಾವು ಕಾದು ನೋಡಬೇಕು. ಇದು ಗೆಳೆಯರೆ ಚೈನಾ ಬಗ್ಗೆ ಏಷ್ಯಾ ವ್ಯವಹಾರಗಳ ತಜ್ಞರು ವ್ಯಕ್ತಪಡಿಸ್ತಿರೋ ಅಭಿಪ್ರಾಯಗಳಿಗೆ ಸಂಬಂಧಪಟ್ಟ ಒಂದಷ್ಟು ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.